ಕಾಳು ಇರ್ತಾವ, ಆಮೇಲೆ ಚಟ್ಟ ಇರ್ತವೆ, ಸೆರಗ್ ಬಂದಿರ್ತಾವಲ್ಲ ಸೆರಗಿನ ಚಟ್ಟ ಉಳಿದಿರ್ತಾವೆಲ್ಲ. ಫಸ್ಟ್ ಸಾಣಿಗಿಡಿ ಬೇಕಂಗೆ ಹಿಟ್ಟು. ಈಗ ಒಬ್ಬರಿಗೆ ಮಾಡಕತ್ತಾರೆ ಎಷ್ಟು ತೋರ್ಸು, ಎಷ್ಟು ಇಷ್ಟು ಒಬ್ರಿಗೆ ಇಷ್ಟ ಸಾಕು. ತೋರ್ಸ ಬಾಯಿ ನೀರು ಗುಳ್ಳಿ ಗುಳ್ಳಿ ಬರ್ತೈತೆ, ಅವಾಗ ಹಿಟ್ಟು ಹಾಕ್ಬೇಕು. ಇದು ನಮ್ದು ಜಾಸ್ತಿ ಅದ, ಅವ್ರು ಸ್ವಲ್ಪ ಕಡಿಮೆ ಹಾಕೋಬೇಕು. 3 ಬದಲಿ 1 ಕೈ ಹಿಡಿಯೋಷ್ಟು ಒಬ್ಬರಿಗೆ ಈ ಥರ ಆಮೇಲೆ ಕಲ್ಸ್ಕೊಳ್ಬೇಕು. ಜಲ್ದಿ ಪಟ 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 ಕಲಿಸ್ಬೇಕು. ಜಿಗಿಟ್ ಇದಕ್ಕೆ ಜಿಗಿಟ್ ಹಾಕಿ ಮಾಡುವಂಥ ಜಿಗಿಟ್ ಮಾಡ್ಕೊಂಡ್ರೆ ಲಟ್ಟಿಸ್ಕೊಳ್ಳಿಕ್ಕೆ ಬರ್ತದೆ. ಗುಳ್ಳಿ ಗುಳ್ಳಿ ಬರ್ತದೆ ಒಡಿದು. ಆನ್ ಆಯ್ತಿನ್ನ ಸಣ್ಣದ ಜಿಗಟ್ ಕಲ್ಸತ್ತಾರ ನೋಡಿ. ಆಮೇಲೆ ಹಂಗೆ ಗುಳ್ಳಿ ಎಲ್ಲ ಹೊಡಿಬಾರ್ದು. ಗುಳ್ಳಿ ಆಗಿತ್ತಲ್ಲ ಆಮೇಲೆ ಒಂದು ಬಟ್ಟೆ ಇಟ್ಕೊಂಡು ತಿರ್ಗಿಸ್ಬೇಕು. ಗುಳ್ಳಿ ಒಳಗೆ ಈ ಥರ ಆಗಬೇಕು, ಹಿಂಗೆ ಬರೋಕ್ಕೆ ಹದ ಬರಬೇಕು. ಆನ್ ಆಯ್ತದೆ. ನೀರು ಒಂದು ಸ್ವಲ್ಪ ಕಮ್ಮಿ ಆಗೋ ಮಟ್ಟ ಫುಲ್ ಜಿಗಿಟ್ ಆಗಬೇಕು. ಹಿಂಗೆ ಗಟ್ಟಿ ಆಗ್ಬೇಕು. ಆರಿಸ್ಬೇಕು. ಹಿಟ್ಟು ಹಿಂಗೆ ಇಟ್ಕೋಬೇಕು. ಹಿಟ್ಟು ಸೆಂಟರ್ ಜಿಗಿಟ್ ಹಾಕ್ಕೋಬೇಕು. ಈ ಟೈಪ್ ಜಿಗಿಟ್ ನೋಡಿ ಹೆಂಗೆ ಆಗ್ತದೆ. ಫುಲ್ ಪೇಸ್ಟ್ ಆಗೈತೆ, ಗಟ್ಟಿ ಪೇಸ್ಟ್ ವಿದೌಟ್ ಎನಿ ಬಬಲ್ಸ್. ಬಿಸಿ ಐತಿ, ಫುಲ್ ಬಿಸಿ ನೀರು ಹಾಕಿ ಇದಕ್ಕೆ ಹಿಟ್ಟಿದೆ ಹಿಂಗೆ ಕೈ ಆಡಿಸಿ ನಾದ್ಕೋಬೇಕು. ಹಿಟ್ಟು ಹಚ್ಚಿ ತೆಗೆದ್ಬಿಟ್ರೆ ಈಸಿಲಿ ಹೊರಗೆ ಬಂದ್ಬಿಡ್ತದೆ. ಮತ್ತು ಅದ್ರಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಚಮಚಲ್ಲಿ ಕೈ ಆಡಿಸ್ಬಿಟ್ರೆ ಫುಲ್ ಬಾಂಡೆನೂ ಕ್ಲೀನ್ ಆಗ್ತದೆ. ಅಂದ್ರೆ ಅದ್ರೊಳಗೆ ಹತ್ತಿ ಜಿಗಟೆಲ್ಲ ವೇಸ್ಟ್ ಆಗಿಲ್ಲ. ಒಂದು ಸಣ್ಣ ಬಟ್ಟೆ ತೊಗೋಬೇಕು. ಅದ್ರೊಳಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ತಣ್ಣೀರದು, ಬಿಸಿನೀರಲ್ಲ. ಅಷ್ಟು ಯೂಸ್ ಆಗೋದಿಲ್ಲ. ನಾನು ಇದಕ್ಕೆ ಎಷ್ಟು ನೀರು ಹಾಕಿಲ್ಲ. ಇದಕ್ಕೆ ಇವಾಗ ಜಿಗಟ್ ನಾದಾಕತ್ತೇನಲ್ಲ, ಯಾಕಂದ್ರೆ ಅದನ್ನು ಸ್ವಲ್ಪ ಅಳಕ್ಕೆ ತಗೊಂಡಿದ್ದೆ. ಭಾಳ ಗಟ್ಟಿ ಬಂದರೆ ನೀರು ಜಾಸ್ತಿ ಬೇಕಾಗ್ತದೆ. ಲಟ್ಸೋದು ಯಾಕಂದ್ರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ನನ್ನ ಕ್ವಾಂಟಿಟಿ ಜಾಸ್ತಿ ಅಲ್ಲ, ಕಡಿಮೆ ಇರ್ತದೆ. ಮತ್ತು ಕಡಿಮೆ ಮಾಡಬೇಕು, ಯಾಕಂದ್ರೆ ಇವಾಗ ಭಾಳ ಆಗ್ತಾವೆ ರೊಟ್ಟಿ. ಹಿಂಗೆ ನಾದ್ಕೋಬೇಕು. ಗ್ಯಾಸ್ ಕಟ್ಟಿ ಮೇಲೆ ನಾದ್ಕೊಂಡ್ರು ನಡೀತದೆ. ನಾವು ಕುಂತು ಮಾಡೋದ್ರ ಸಂಬಂಧ ಇಲ್ಲಿ ಕೆಳಗೆ ಕುತ್ಕೊಂಡು ಹಾಕಿಲ್ಲ. ನಿಮಗೆ ಭಾಳ ಅದು ಪೇಸ್ಟ್ ಏನೋ ಗಟ್ಟಿ ಆಗಿತ್ತಂದ್ರೆ ಸ್ವಲ್ಪ ಹಿಂಗೆ ನೀರು ಚಿಮ್ಮಿಡ್ಸ್ಕೋಬೇಕು. ನಾವು ಲಟ್ಟಿಶ್ ಮಾಡೋದ್ರಿಂದ ಸ್ವಲ್ಪ ಪೇಸ್ಟ್ ಕತೆನ ಮಾಡಿ ಅದನ್ನು ಹಾಕೋದು ಕಡಿಮೆ ಇಲ್ಲ. ಇದನ್ನು ಇದ್ರೊಳಗೆ ಮುಗಿಸ್ಬಿಡ್ತೇವೆ. ಚಪಾತಿ ಮಾಡ್ತಾವಲ್ಲ, ಎಷ್ಟು ಒಣ ಹಿಟ್ಟಿರ್ತಲ್ಲ ಅವೆಲ್ಲ ಹೋಗ್ತು. ಆಮೇಲೆ ಇದು ಇನ್ನೂ ಹಿಡೋಕ್ಕೆ ಹಿಂಗೆ ಹಾಕೋಬೋದು. ಮಾಡಿ ಅಕಸ್ಮಾತ್ ಈ ಹಿಟ್ಟೇನಾರ ಗಟ್ಟಿಯಾಗಿತ್ತಂದ್ರೆ, ನಿಮ್ಮದು ಜಿಗಿಟ್ ಮಾಡುವಾಗ ಗಟ್ಟಿಯಾಗಿತ್ತಂದ್ರೆ ಇದನ್ನು ತಗೋಬೋದು. ಹಿಂಗೆ ತಗೊಂಡು ಹಿಂಗೆ ಮಾಡಿ ಹಿಂಗೆ ಮಾಡ್ಕೋಬೋದು. ಆದರೆ ಈ ನೀರು ಜಾಸ್ತಿ ಹಾಕೊಳ್ಳೋಂಗಿಲ್ಲ. ಈ ನೀರೀಗ ರೊಟ್ಟಿ ಬೇಯಿಸ್ಲಿಕ್ಕೆ ತಗೊಳ್ಳೋದು, ಅದಕ್ಕಷ್ಟೇ ಬೇಕಿದೆ. ಎಣ್ಣೆ, ಯಾಕಂದರೆ ಎಣ್ಣೆ ಹಚ್ಚಂಗಿಲ್ಲ. ಎಣ್ಣೆ ಇಲ್ಲ, 1 ಸ್ಪೂನ್ ಎಣ್ಣೆನೂ ಇಲ್ಲ. 0 ಆಯಿಲ್ ಫುಡ್. ಹೆಂಗೆ ಮಸ್ತ್ ಜಿಗಟ್ ರೆಡಿ. ಇದು ಹಿಂಗೆ ಮಾಡೋದು ಇದರಲ್ಲ ಇರ್ತದೆ.
ಸಣ್ಣ ಕಟ್ ಮಾಡ್ಕೋಬೇಕು. ಒಂದೊಂದು ಆಗುವಷ್ಟು ಸಣ್ಣ ಸಣ್ಣ ತಗೊಂಡು ಉಂಡಿ ಟೈಪ್ ಮಾಡಿ ಒಂದು ಸ್ವಲ್ಪ ಸೇಮ್ ಚಪಾತಿ ಹೆಂಗೆ ಹಿಟ್ಟಿಸ್ತಾ ಹಂಗೆ ಹಿಟ್ಟಚ್ಚಿ ಪಡಿಬೋದು. ನಾನೇನು ಅದು ಸಂಬಂಧ ಇಲ್ಲಿ ತೊಗೊಂಡೇನು ಕೆಳಗೆ ಕುದ್ರ ಸಂಬಂಧ ಈ ಕಾಂಗ್ರಿಗೆ ತೊಗೊಂಡೇನಿ. ಗ್ಯಾಸ್ ಕಟ್ಟಿ ಮೇಲೆ ಇತ್ತಂದ್ರೆ ಕಟ್ಟಿ ಮೇಲೆ ನಾದ್ಕೊಳ್ಳೋದು, ಕಟ್ಟಿ ಮೇಲೆ ಅಲ್ಲೇ ಬಡ್ಕೋಬೋದು. ಈ ಥರ ಮತ್ತೆ ಹಿಟ್ಟಚ್ಚಿ ಇಟ್ರೆ ಇದನ್ನು ಲಟ್ಟಿಸ್ಕೊ ಬಡಿನೂ ಬೋದ ಇಲ್ಲ ಲಟ್ಟಿಸ್ಕೊಂಡ್ಬೋದ. ಬಡೋಕೆ ಸ್ವಲ್ಪ ತ್ರಾಸ. ಈ ಹುಡುಗರಿಗೆ ಬಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಬಡಿಲಿಕ್ಕೆ ತ್ರಾಸ ಆಗ್ತದೆ. ಅದಕ್ಕೆ ಸ್ವಲ್ಪ ಎಕ್ಸ್ಪರ್ಟೀಸ್ ಬೇಕು. ಆಮೇಲೆ ಎಫರ್ಟ್ ಭಾಳ ಹೋಗ್ತದೆ ಅದಕ್ಕೆಲ್ಲ. ಮೊದಲೆಲ್ಲ ಬಡಿತಿದ್ರೆ ಈಗ ವಯಸ್ಸಾದ್ಮೇಲೆ ನಿಂತು ಗ್ಯಾಸ್ ಕಟ್ಟಿ ಈಗ ಬಡಿಬೋದು. ಇದು ಬಡಿದ್ರು ಬರ್ತದೆ. ಲಟ್ಟಿಸ್ಕೊಂಡು ಗೊತ್ತಾಗ್ತದೆ. ಜಾಸ್ತಿ ತಿರುಗ್ಲಿಲ್ಲಪ್ಪ ಅದು ಅಂತಂದಾಗ ಹಿಂಗೆ ತಗೋಬೇಕು. ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ನೀವು ಸ್ಟಾರ್ಟಿಂಗ್ ಹಿಟ್ಟು ಭಾಳ ಹಾಕ್ಕೊಂಡು ಮಾಡಬೇಕು. ಪ್ರಾಕ್ಟೀಸ್ ಇದ್ದವ್ರಿಗಷ್ಟೇ ಕಡಿಮೆ ಇರ್ತದೆ. ನೀವು ಸ್ಟಾರ್ಟಿಂಗ್ ಹಿಟ್ಟು ಜಾಸ್ತಿ ಇರ್ತದೆ. ಆಮೇಲೆ ಇಷ್ಟು ದೊಡ್ಡದಾಗಿ ಕಾಣೋದು ಫುಲ್ ಪದರ್ ಟೈಪ್ ತೆಳ್ಳಗಾಗ್ಬೇಕು. ನಡೀತದೆ. ಸ್ಟಾರ್ಟಿಂಗ್ ತೆಳ್ಳಗಾಗೋದಿಲ್ಲ, ರೂಢಿ ಇಲ್ದವ್ರಿಗೆ ದಪ್ಪ ಆಗ್ತದೆ. ಆಗಲಿ ಈ ದಂಡಿ ಲಟ್ಟಿಸ್ಬೇಕು. ಹಿಂಗೆ ಲಟ್ಸೋ ಮುಂದೆ ಜಾಸ್ತಿ ಇಲ್ಲೇ ಲಟ್ಸಿದ್ರೆ ಹರಿದು ಬಿಡ್ತಾವೆ. ಅದು ಬಡದ ಮೇಲೆ ದಂಡಿಗೆ ಜಾಸ್ತಿ ದಪ್ಪ ಇರ್ತದೆ. ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೋಬೇಕು ರೊಟ್ಟಿನ. ಅವ್ರಿಗೆ ಸ್ಟಾರ್ಟಿಂಗ್ ಇಷ್ಟು ದೊಡ್ಡದು ಬೇಡ, ಸಣ್ಣದ ಮಾಡ್ಕೊಳ್ತಾರೆ. ಯಾಕಂದ್ರೆ ಹಾಕೋಕೆ ತ್ರಾಸ ಆಗ್ತೈತಿ. ಆ ಜಿಗಟ್ ಹಾಕಿದ್ದು ಅದಕ್ಕೆ ಇದೆಲ್ಲ ನೀರು ಇದಾಗ್ತದೆ ಅಂತೇಳಿ ಅದ್ರಾಗ ಹಾಕಿರ್ತೀವಿ. ಆ ನೀರು ಇಷ್ಟ ಹಿಡಿದು ಮೇಲೆ ಬಟ್ಟೆಲೆ ಪ್ರೆಸ್ ಮಾಡಬೇಕು. ತೆಳ್ಳಗಿರ್ಬೇಕು ಬಟ್ಟೆ. ಇಲ್ಲಿ ತೋರಿಸಿ. ನೀರು ಹಚ್ಚಿಂದ ಸ್ವಲ್ಪ 2 ನಿಮಿಷ 1 ಸೆಕೆಂಡ್ ಆದಮೇಲೆ ಮೇಲೆ ಬಂದಿಲ್ಲ. ಹಿಂಗೆ ತಗೋಬೇಕು. ಹಿಂಗೆ ಈ ತೋರಿಸಿ. ಆಮೇಲೆ ಇನ್ನೊಂದು ಹಾಕ್ತೇನೆ. ಇನ್ನೊಂದು ಮಾಡೋದು ಪರ್ಫೆಕ್ಟ್ ಆಗ್ತದೆ. ಇದು ಒಂದನೇದು ತೆವಿ ಅಷ್ಟು ಕಾದಿರಂಗಿಲ್ಲಲ್ಲ, ಎರಡನೇದು ತೆವಿ ಇನ್ನೂ ಕಾದಿರ್ತದೆ. ಮತ್ತು ಅವರೆಲ್ಲ ಹಿಂಗೆ ಕೈ ಇಡಬೇಡ ಅಂತ ಹೇಳಿ ಇದು ಯೂಸ್ ಮಾಡ್ಕೊ. ನಮ್ಮ ರೂಢಿ ಇರ್ತದೆ ಹಿಡಿತೇವೆ. ಈ ತೆವಿಗೆ ನಾವು ಸುಣ್ಣ ಹಾಕ್ಕೊಂಡೇವಿ. ಅವ್ರ ದೋಸೆ ತೆವಿ ಯಾವ್ದು ಮನ್ಯಾಗ ಏನು ತೆವಿ ಇರ್ತದೆ ಆ ತೆವಿ ಇದ್ರೂ ನಡೀತದೆ. ಸ್ವಲ್ಪ ಹೊತ್ತಕ್ಕೆ ಸ್ಟಾರ್ಟ್ ಆದ್ಕೊಳ್ಳಿ. ಹೊತ್ತೋದಲ್ಲ, ಬೇಯೋದಂತ, ಹೊತ್ತೋದಲ್ಲ. ಇದು ಒಂದೇದಲ್ಲ, ಅದಕ್ಕೆ ತೆವಿ ಅಷ್ಟೊಂದು ಕಾದಿರಂಗಿಲ್ಲ. ಈ ದಂಡಿ ಬೇಯಿಸ್ಕೋಬೇಕು. ಈ ಕಡೆ ಮೇನ್ ದಂಡಿ ಒಳಗೆ ಕೆಳಗಿಂದ ಆಟೋಮೆಟಿಕ್ ಆಗಿರ್ತದೆ. ಮಿಡ್ಲ್ ತೆಳ್ಳಗಾಗಿರ್ತದೆ ರೊಟ್ಟಿ. ಲಟ್ಸೋದು ಸೈಡ್ ದಪ್ಪ ಬಂದಿರ್ತದೆ. ರೊಟ್ಟಿ ಕರ್ಸಿದ ಹಾಕಿದ್ರು ಹಿಂಗೆ ತೊಗೊಂಡಿದ್ದೀನಿ. ಫಸ್ಟ್
ಹಾಕ್ಕೊಂಡು ನೀರು ಹಿಂಡ್ಕೋಬೇಕು ಹಿಂಗೆ ಭಾಳಲ್ಲ ಸ್ವಲ್ಪ ನೀರು ಇರಬೇಕು, ಸ್ವಲ್ಪ ಇರ್ಬೇಕು, ಟಚಪ್ ಕೊಡಬೇಕು. ಒಂದೇದ್ದು ಬಯಾಕ ಲೇಟ್ ಆಗ್ತದೆ, ಯಾಕಂದ್ರೆ ತವಿ ಕಾದಿದ್ದಿಲ್ಲ. ಈಗ ತವಿ ಕಾದಾಗ ಆಟೋಮೆಟಿಕ್ ಫಸ್ಟ್ ಹಚ್ಚಿದ ತಕ್ಷಣ ಗುಳ್ಳಿ ಬಂದ್ಬಿಡುತ್ತೆ. ಗುಳ್ಳಿ ಬಂದ ತಕ್ಷಣ ಉಲ್ಟಾ ಮಾಡಬೇಕು. ನೋಡೋದು ಒಂದು ಸ್ವಲ್ಪ ಒಂದೇದ್ದು ಸ್ವಲ್ಪ ಟೈಮ್ ಹಿಡಿತೈತಿ, ಎರಡನೇದೆಲ್ಲ ಕರೆಕ್ಟ್ ಚಾಲು ಆಗ್ಬಿಡುತ್ತೆ, ಬೇಗ ಬೇಗ. ಬಿಸಿ ಬಿಸಿ ತಿನ್ನಾಕ ಟೇಸ್ಟ್. ತವಿ ಒಳಗಿಂದ ತೆಗೆದು 2 ರೊಟ್ಟಿ ಮಾಡಿ ಪಲ್ಯ ರೆಡಿ ಇಟ್ಕೊಂಡು ತಿಂದ್ಬಿಟ್ಟು ಮತ್ತೆ ಆಮೇಲೆ ಮಾಡ್ಕೊಂಡ್ರು ನಡೀತದೆ. ಆದರೆ ಜಿಗಿಟ್ ನಾದಿಂದ ಅದು ಜಲ್ದಿ ಮಾಡು, ಭಾಳ ತನ ಹಿಂಗೆ ಮಾಡಿ ಇಡಕ್ಕೆ ಹೋಗ್ಬಾರ್ದು. ಅವಾಗಿಂದ ಅವಾಗ ಚಪಾತಿ ನಾದಿ ಇಡ್ಬೋದು, ಅದು ರೊಟ್ಟಿ ನಾದಿ ಇಡಕ್ಕೆ ಆಗಿಲ್ಲ. ಅದನ್ನು ಈ ಜಿಗಿಟ್ ಮಾಡ್ಕೊಂಡಿದ್ದೆಲ್ಲ ಅದು ಇನ್ನೂ ಹಂಗೆ ಇಟ್ಕೋಬೋದು. ಅಲ್ಲಿ ಇಟ್ಕೊಂಡೇನೋ ಅರ್ಧ ಮಾಡಿ ಅರ್ಧ ಇಟ್ಕೊಂಡೆ. ನಾ ಜಿಗಿಟ್ ಮಾಡ್ಕೊಂಡೇನಲ್ಲ ಅದು ಇಷ್ಟು ಟೈಮ್ ನಡೀತದೆ. ಇದು ಇಟ್ಕೊಂಡು ನಡೀತೈತಿ. ಅದು ಒಂದು ಸತ ಹಿಂಗೆ ನಟಿಸಿದ ಮೇಲೆ ಹಾಕಬಿಡ್ಬೇಕು, ಭಾಳ ತನ ಇಡಬಾರ್ದು. ಇಷ್ಟು ಬೇಯ್ತದೆ.